ಏನು ಹಾಕಿದ್ದೆ ಹೊಲ್ದಾಗ? ಸಜ್ಜೆ ಹಾಕಿ ನೋಡ್ರಿ. ಹಾಂ ಸಜ್ಜೆ ಹಾಕಿ ಸಜ್ಜಿಗೆ 4 ಸಲ ಗಡ ಕುಂಟೆ ಹರಿದ್ವಿ, 2 ಸಲ ಕುಂಟೆ ಹರಿದ್ವಿ, 1 ಸಲ ಟೇಲರ್ ಹೊಡೆದ್ವಿ, ಸತ್ತು ತಂದು ಹಾಕಿ ಅದಷ್ಟಕ್ಕೆ ನಾವು ಏನು ಜೀವನ ತಗೊಂಬಂದು ಮಾಡ್ಬೇಕು. ಎಷ್ಟು ಎಕರೆ ಐತಮ್ಮ ಇದು? 2 ಎಕರೆ ಐತಿ. ಜೀವನ ನಾವು ಏನು ಮಾಡೋದು? ನೀರಿಲ್ಲ ಕುಡಿಯೋಕೆ. ಮಳೆ ಇದ್ರೆ ನೀರು, ಮಳೆ ಇಲ್ದ ನಾವು ಏನು ಊಟ ಮಾಡ್ಬೇಕು, ಏನು ಜೀವನ ಬೆಳೆಸ್ಬೇಕು, ಮಕ್ಕಳಿಗೆ ಹೆಂಗೆ ಮಾಡ್ಬೇಕು? ಏನು ಬಿತ್ತಿದ್ದೀರಿ ಅಜ್ಜಿ ನೀವು? ನಾವು ಸಜ್ಜೆ ಬಿತ್ತೀವಿ. ಇಲ್ಲಿ ಅವ್ರಿಗೆ ಲೇಬರ್ ಬೇಕು, ಇಲ್ಲೇ ಅಡ್ಜಸ್ಟ್ ಆಗ್ಬಿಡ್ತಾರೆ. ಸ್ಕೀಮಿಂದ 12ಕ್ಕೆ ನಂಗೆ ಸ್ಟಾರ್ಟ್ ಆಗುತ್ತದೆ. ಖರೀದಿ ನೋಡ್ರಿ ಹೊಂಟಾಡ್ ಸರ್ ಮುಂದೆ ವೇಸ್ಟ್ ಆಗುತ್ತೆ. ಎಲ್ಲ ಹುಳ ಅದನ್ನ ನೋಡಕ್ ಬರ್ತೀವಿ. ಅನೌನ್ಸ್ ಮಾಡ್ಬಿಡ್ರಿ, ಬರ ಅಂತ ಹೇಳ್ಬಿಡ್ರಿ. ಹೌದು ಸ್ವಾಮಿ, ಬರ ಅಂತ ಹೇಳ್ತೀವಿ. ರೈತರ ಬಗ್ಗೆ ನಿಮಗಿಂತ ಹೆಚ್ಚು ಕಳಕಳಿ ಐತಿ, ಸಾಮಾನ್ಯ ಜನರ ಬಗ್ಗೆ ಹೆಚ್ಚು ಕಳಕಳಿ ಐತಿ. ಯಾವಾಗ ಅದನ್ನು ಗೈಡ್ಲೈನ್ಸ್ ಅನ್ನ ಮತ್ತೊಂದನ್ನ ಫಾಲೋಅಪ್ ಮಾಡ್ಬೇಕಲ್ಲ. ನಮಗೆ ಇನ್ನೂ ಕೆಲವೊಂದಿಷ್ಟು ಗೈಡ್ಲೈನ್ಸ್ಗೆ ಬರಬೇಕು. ಒಂದಿಷ್ಟು ತಾಲೂಕುಗಳು, ಹೋಬಳಿಗಳು, ಇದು ಬರ್ಬೇಕಂದ್ರೆ ಏನು ಮಳೆ ಇಂತಿಷ್ಟು ದಿವಸ ಆಗ್ಬೇಕಂತ ಇದೆ. ಅದನ್ನೆಲ್ಲ ಗೈಡ್ಲೈನ್ಸ್ ಅನ್ನು ನೋಡ್ಕೊಂಡು ಯಾವ ರೈತರಿಗೂ ಅನ್ಯಾಯ ಆಗ್ಲಾರ್ದು, ಯಾವ ತಾಲೂಕಿಗೂ ಅನ್ಯಾಯ ಆಗ್ಲಾರ್ದು, ನಮ್ಮ ಜಿಲ್ಲೆಯಾಗಿರುವಂಥ ಎಲ್ಲ ರೈತರಿಗೆ ಅನುಕೂಲ ಆಗುವಂಥ ದೃಷ್ಟಿಕೋನ ಅದ್ರ ಬಗ್ಗೆ ಮತ್ತೆ ಮೊದಲನೇ ಕ್ಯಾಬಿನೆಟ್ ಇದ್ರ ಬಗ್ಗೆ ಸವಿಸ್ತಾರವಾದಂಥ ಚರ್ಚೆಗಳು ಆಗ್ಯಾವ. ಅದಾದ್ಮೇಲೆ ಇವತ್ತ ಮುಖ್ಯಮಂತ್ರಿಗಳು ನಮಗೆ ಭಾಳ ಸ್ಟ್ರಿಕ್ಟ್ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ. ಎಲ್ಲ ಮಂತ್ರಿಗಳು ಅವ್ರವ್ರ ಜಿಲ್ಲೆಗೆ ನೀವು ಭೇಟಿ ಕೊಡಬೇಕು, ಅಲ್ಲೇ ಫೀಲ್ಡ್ ವರ್ಕ್ ಮಾಡಬೇಕು, ಆಮೇಲೆ ಸಭೆ ಮಾಡಬೇಕು. ನಾವು ಪ್ರತಿ ಸತಿ ಫೀಲ್ಡ್ ವರ್ಕ್ ಮಾಡೋ ಬದಲು ಬರೀ ಸಭೆಯನ್ನು ಮಾಡುವಂಥದ್ದನ್ನು ಆಗಬಾರ್ದು ಅಂತ. ಆದರೆ ನಾನು ಪ್ರತಿ ಸತಿ ನಾನು ಮಂತ್ರಿ ಆದಮೇಲೆ ಯಾವುದೇ ವಿಚಾರವಾಗಿ ಫೀಲ್ಡ್ ವರ್ಕ್ ಮಾಡಿನೇ ಸಭೆ ಮಾಡಿದ್ದು. ಆ ಕೆಲಸ ನಾನು ಈಗಲೂ ಅದನ್ನೇ ಮಾಡಿದ್ದೀನಿ. ಅದನ್ನು ಮಾಡಿ ವರದಿಯನ್ನು ಒಪ್ಪಿಸಿ ನಮ್ಮ ಕಂದಾಯ ಇಲಾಖೆ ಅಧಿಕಾರಿಗಳು ಕಂದಾಯ ಇಲಾಖೆ ಸಚಿವರಿಗೆ ವರದಿಯನ್ನು ಒಪ್ಪಿಸ್ಬೇಕು. ಅದಾದಮೇಲೆ ಕ್ಯಾಬಿನೆಟ್ ಚರ್ಚೆ ಆಗುತ್ತೆ. ಚರ್ಚೆ ಆದಮೇಲೆ ಯಾರಿಗೂ ಅನ್ಯಾಯ ಆಗಲ್ಲ ಈಗೆಲ್ಲ ಕೊಟ್ಟಿದ್ದಾರೆ. ಈಗ ನಮ್ಮಲ್ಲಿ ಇದು ವೀಕ್ಷಣೆ ಆದ್ಮೇಲೆ ನಮ್ಗೆ ಈ ಸದ್ಯ ಒಂದು ರಿಪೋರ್ಟ್ ನಿಮ್ಮ ಅಧಿಕಾರಿಗಳು, ನಾವು ಹೋಬಳಿ ವೈಸು ತಾಲೂಕುವಾರು ರಿಪೋರ್ಟ್ ತಗೊಂಡು ಅದನ್ನ ಕ್ಯಾಬಿನೆಟ್ ಇಡ್ತೀವಿ. ಇಲ್ಲೇ ನಿಂದ್ರು ಬರೀ ಆಫೀಸ್ನಾಗ ಸಭೆ ಮಾಡೋದಲ್ಲ, ಫೀಲ್ಡ್ ವರ್ಕ್ ಮಾಡಲೇಬೇಕು. ಇವತ್ತು ಫೀಲ್ಡ್ ವರ್ಕ್ ಮಾಡಲಿಕ್ಕೆ ನಾಳೆಗಿನ ಫೀಲ್ಡ್ ವರ್ಕ್ ಮಾಡಲೇಬೇಕು. ಫೀಲ್ಡ್ ವರ್ಕ್ ಆದಮೇಲೆ ನಾಳೆ ನಾನು ಸಾಯಂಕಾಲ 4 ಗಂಟೆಗೆ ಡಿಸಿ ಆಫೀಸ್ನಲ್ಲಿ ಎಲ್ಲ ತಹಸೀಲ್ದಾರರು, ಕೃಷಿ ಇಲಾಖೆ ಅಧಿಕಾರಿಗಳು, ಅಧಿಕಾರಿಗಳು ಎಲ್ಲ ಸಭೆ ಮಾಡಿ ಆಮೇಲೆ ನಿಮಗೆ ಅಂಕಿಅಂಶಗಳ ಸಮೇತ ಮಾಹಿತಿ ನನಗೆ ಇವತ್ತ ಇಲ್ಲೇ ಗಡ್ಡಿ ವಿಲೇಜ್ ಒಂದು ಸರ್ತಿ ಬೆಳಿಗ್ಗೆ ನೋಡೋದು. ಮಧ್ಯಾಹ್ನ ಕನಗಿರಿ ಭಾಗ ಉಲೇದರದು ಸೂರ್ಯಕಾಂತಿಯನ್ನು ನೋಡಿ. ಸೂರ್ಯಕಾಂತಿ ಅದಾದ್ಮೇಲೆ ದಾವಣಗೆರೆ ಭಾಗದೊಳಗ ಮೆಣೆದಾಳು, ಅಲ್ಲಿನೂ ಒಂದು ಬೆಳೆಯನ್ನು ನೋಡ್ತಾ ಇದ್ದೀವಿ. ತೊಗರಿ, ಮೆಕ್ಕೆಜೋಳ. ಅಂದರೆ ಈ ಬೆಳೆಗೆ ಮುಂಗಾರದ ಏನು ಬೆಳೆ ಅದಾವು ಎಲ್ಲ ಬೆಳೆದನ್ನು ಒಂದು ಇನ್ಸ್ಪೆಕ್ಷನ್ ಮಾಡಬೇಕು. ನಾಳೆ ನವಲಹಳ್ಳಿ ಭಾಗದೊಳಗೆ ನೋಡ್ತಾ ಇದ್ದೀವಿ. ಅದಾದಮೇಲೆ ರಾಜೂರ್ ಅಂತ ಕೊಕ್ಕನೂರು, ರಾಜೂರ್ ಹತ್ರ ರೈತರ ಜೊತೆಗೆ ಸಂವಾದವನ್ನು ಮಾಡ್ತಾ ಇದ್ದೀನಿ. ಅದಾದಮೇಲೆ ಮತ್ತೆ ನಾನು ಹಿಟ್ನಾಳ ಅಂದರೆ ಅದು ಅಳವಂಡಿ ಹೋಬಳಿ,
ಅಳವಂಡಿ ಹೋಬಳಿ ವೀಕ್ಷಣೆ ಮಾಡಿದ ಮೇಲೆ ನಾವು ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿ ಇದಕ್ಕೆ ಪರಿಹಾರ ಏನು ಕೊಡಬೇಕು, ಇದ್ರ ಬಗ್ಗೆ ಏನೇನು ಫೀಲ್ಡ್ ವರ್ಕ್ ಮಾಡಿದ್ದಾರೆ ನಮ್ಮ ಅಧಿಕಾರಿಗಳು, ಮತ್ತು ಅದರ ಜೊತೆಗೆ ಇದು ಗೈಡ್ಲೈನ್ಸ್ ಯಾವ್ಯಾವ ಗೈಡ್ಲೈನ್ಸ್ ಅಪ್ಲೈ ಆಗುತ್ತೆ. ಯಾಕಂದರೆ ಕೇಂದ್ರ ಸರ್ಕಾರದ ಗೈಡ್ಲೈನ್ಸ್ಗಳು ಅದಾವೆ. ಕೆಲವೊಂದಿಷ್ಟು ಜನ ಮಾತಾಡ್ತಾರೆ ರಾಜ್ಯದೊಳಗೆ ತಮ್ಮದು ದೇಶದೊಳಗೆ ತಮ್ಮದು ನಿರಂತರ ಸುದ್ದಿ ಹಾಗೂ ಮಾಹಿತಿಗಾಗಿ ನಮ್ಮ ಚಾನಲ್ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.